ಮಂಡ್ಯ ಜಿಲ್ಲೆಯ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಬೃಹತ್ ಕೈಗಾರಿಕಾ ಹಬ್ ನಿರ್ಮಿಸಲು ಕೇಂದ್ರ ಸರ್ಕಾರ 1,000 ಕೋಟಿ ರು ಹೂಡಿಕೆ ಮಾಡಲು ಸಿದ್ಧವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಕಾವೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಆರ್ಥಿಕತೆಗೆ ಚೇತರಿಕೆ ನೀಡಲು ಕೇಂದ್ರದಿಂದ ಮೊದಲ ಹಂತದಲ್ಲಿ 780 ಕೋಟಿ ರು ಹಾಗೂ ಹೆಚ್ಚುವರಿಯಾಗಿ 220 ಕೋಟಿ ರುಗಳನ್ನು ಒದಗಿಸಲಾಗುವುದು. ಮುದ್ದಾನಘಟ್ಟ ಸೇರಿದಂತೆ ಜಿಲ್ಲೆಯ 2 ಕಡೆಗಳಲ್ಲಿ 105 ಎಕರೆ ಜಾಗವನ್ನು ಈಗಾಗಲೇ ಎಆರ್ಎಐ ತಂಡ ಪರಿಶೀಲಿಸಿದೆ. 48 ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಡ್ರೋನ್ ಸರ್ವೆ ನಡೆಸಲಾಗುತ್ತಿದ್ದು, 1 ವಾರದಲ್ಲಿ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮೇ ತಿಂಗಳಿನಲ್ಲಿ ಯೋಜನೆಗೆ ಅಧಿಕೃತ ಚಾಲನೆ ನೀಡಲಾಗುವುದು. ನಾಗಮಂಗಲದ ಬೆಳ್ಳೂರು ಕ್ರಾಸ್ ಬಳಿ 1300 ಎಕರೆ ಜಾಗ ಮಂಜೂರಾದರೆ ಅದು ಜಿಲ್ಲೆಯ ಸಾವಿರಾರು ಯುವಕರಿಗೆ ಆಸರೆಯಾಗಲಿದೆ ಎಂದು ಸಚಿವರು ಆಶಯ ವ್ಯಕ್ತಪಡಿಸಿದರು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಕನ್ನಡ ಮಂಡ್ಯ ಏನು ಮಾಡಲ್ಲ ಅನ್ನೋ ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಮಂಡ್ಯ ಜನರ ನಿರೀಕ್ಷೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೆ. ಇಲ್ಲಿ ಇದರ ಮೇಲೆ ನಾನು ಪ್ರಾರಂಭಿಕವಾಗಿಯೇ ನಾವೊಂದು ಟೆಸ್ಟಿಂಗ್ ಏಜೆನ್ಸಿನ ಎಆರ್ಐ ಮುಖಾಂತರ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅದು ನನ್ನ ಇಲಾಖೆ ಜನಪ್ರತಿನಿಧಿಗಳು ಹೇಳಿ ಬಯಸ್ತೀನಿ. ಇವತ್ತು ಎಆರ್ಐ ಟೆಸ್ಟಿಂಗ್ನ ಯೂನಿಟ್ ಹಾಕಿದ್ರೆ ಮತ್ತೆ ಆಮೇಲೆ 30 ಎಕರೆ 3 ಎಕರೆ ಹೇಳಿದ್ರೆ 30 ಎಕರೆ ಬೇಕಾಗದವ್ರೆ ಎಕ್ಸ್ಟೆನ್ಷನ್ಗೆ ಲ್ಯಾಬ್ಸ್ ಸ್ಟ್ರಾಟಜಿ ಎಲ್ಲ ಮಾಡ್ತಾರೆ. ಅವರೆಲ್ಲ ಇನ್ನೂ ಪ್ಲಾನಿಂಗ್ ಮಾಡ್ತಿದ್ದಾರೆ. 780 ಕೋಟಿ ಹಣ ನಮ್ಮ ಇಲಾಖೆಯಿಂದ ಖರ್ಚು ಮಾಡೋದಕ್ಕೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ಗೆ ಒಂದು ವಾರ ದಿವಸ ಹೋಗ್ತದೆ. ನಾನು ಮೇ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿಸ್ಬೇಕು. ನಮ್ಮ ರವಿಯವರು ಭಾಳ ಚರ್ಚೆ ಮಾಡೋರು ಮಾಧ್ಯಮದಲ್ಲಿ. ಜಾಗ ಕೊಡ್ತೀನಿ ಬಸರಾಳ ಹತ್ರ ಒಂದು ಮಾಡಲಿ ಅಂತ ಹೇಳಿ. ಈ ಜಾಗ ಕೊಡಲಿಕ್ಕೆ ನೀವೆಲ್ಲ ಪ್ರಪೋಸಲ್ ಹೇಳಿದೆ. ನಮ್ಮೊಂದು 2 ಭಾಗದಲ್ಲಿ ಏಳೈನು ಅಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದರು. ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದೆ. ಇಲ್ಲಿ ಅವರು ಟೆಕ್ನಿಕಲ್ ಫಿಸಿಬಿಲಿಟಿ ಇದೆಲ್ಲ ಒಂದು ತೀರ್ಮಾನ ಮಾಡಿ ಡಿ.ಸಿ ಅವರಿಗೆ ಕೇಳಿ ಕಳಿಸಬೇಕು. ಪ್ರೋಸೆಸ್ಸು ಅದು ನಡೆದಿದೆ. ಇದರ ಮಧ್ಯದಲ್ಲಿ ಆ ಭಾಗದಲ್ಲಿ ನಮಗೆ 30-40 ವರ್ಷದಲ್ಲಿ ಏನೋ ಮಾಡ್ತಾ ಇದ್ದೋ ನಾವು ವಿಷಯಕ್ಕೆ ಡಿ.ಸಿ ಅವರು ನನಗೆ ಕೊಡೋದು. ಮುದ್ರಘಟ್ಟಗಳ ಸರ್ವೆ ಮಾಡಿಕೊಂಡು ಅವರಿಂದ ಗ್ರಾಮಾಂತರ ವ್ಯವಸಾಯ ಭೂಮಿ ಹಾಕಿ ಬೇಡ ಇಲ್ಲಿ ಕೊಟ್ಟವರು. ಇಲ್ಲಿ ತಮಿಳವರೇ ಇವತ್ತು ಈ ಎಆರ್ಐನ ನಾವು ಇಲ್ಲಿ ಆರಂಭ ಮಾಡೋದ್ರಿಂದ ಸುಮಾರು 20-25 ಸಾವಿರ ಜನ ಯುವಕರಿಗೆ ಕೆಲಸ ಸಿಗುತ್ತೆ. ಹಲವಾರು ಕಾರ್ಖಾನೆಗಳು ಬರ್ತವೆ. ಈಗೆಲ್ಲ ಟೆಸ್ಟಿಂಗಿಗೆ ಇರ್ತಕ್ಕಂಥದ್ದು ಪೂನಾದಲ್ಲಿ, ಚೆನ್ನೈನಲ್ಲಿ, ಅಲ್ಲಿಂದ ಭೋಪಾಲ್ನಲ್ಲಿ, ದೆಹಲಿಯಲ್ಲಿ. ಹೊಸದಾಗಿ ನಾನು ಮಂಡ್ಯ ಜಿಲ್ಲೆಗೆ ಇವತ್ತು ಕರ್ನಾಟಕದ ಬೇರೆ ಮಂಡ್ಯ ಜಿಲ್ಲೆಗೆ ಅದನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವುದೋ ಪತ್ರಿಕೆ ಮೊದಲನೇ ಹಂತದಲ್ಲೇ ಇದನ್ನು ಬರ್ಕೊಂಡಿದ್ದು ನಮ್ಮ ಸ್ನೇಹಿತರುಗಳು. RIA ಕೇಂದ್ರಕ್ಕೆ ಆರಂಭದಲ್ಲೇ ವಿಘ್ನ ಅಂತ ಬರ್ತೀನಿ. ಯಾವುದೇ ಕಾರಣಕ್ಕೂ ಇದು ವಿಘ್ನ ಆಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಮಾಧ್ಯಮದ ಸ್ನೇಹಿತರಿಗೆ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನಾನು ಗ್ರಾಮಕ್ಕೋಸ್ಕರವಾಗಿ ಕಾರ್ಖಾನೆಗಳ ಕ್ಲಿಯರಾಗಿದ್ದು ಜಾಗ ಕೊಡಿ ಅಂತ ಕೇಳಿದೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಕಾನೂನುಬದ್ಧವಾಗಿ ಯಾವ ರೀತಿ ನನ್ನ ಇಲಾಖೆಯಿಂದ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು. ಹಣ ಇವತ್ತಾಗಲೇ 780 ಕೋಟಿ 500 ಕೋಟಿ ಇದನ್ನು 780 ಕೋಟಿಗೆ ಮತ್ತೆ ಎನ್ಹಾನ್ಸ್ ಮಾಡ್ತಿದ್ದೀವಿ. ಇನ್ನೂ 250 ಕೋಟಿ 50 ಕೋಟಿ 1000 ಕೋಟಿ ಆಗಲಿಕ್ಕೆ ತಯಾರಾಗಿದ್ದಾರೆ. ಇದರ ಮೇಲೆ ಹಲವಾರು ಸಣ್ಣ ಪುಟ್ಟ ನಮ್ಮ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳೇ ನಡೆಸ್ತಾ ಇದ್ದಾರೆ. ಕೆಲವು ಸ್ಟಾರ್ಟಪ್ಗಳಲ್ಲಿ 200 ಕೋಟಿ 300 ಕೋಟಿ ನಾವು ಹಣ ಹಾಕ್ತೀವಿ ಅಂತೇಳಿ ಇವತ್ತು ಭಾಳ ಜನ ಭಾಳ ಎಕ್ಸೈಟಾಗಿ ಚರ್ಚೆ ಮಾಡ್ತಾರೆ. ಆ ರೀತಿಯ ವಾತಾವರಣ ಈ ಒಂದು ಟೆಸ್ಟಿಂಗ್ ಸೆಂಟರ್ ಆಗ್ತಾ ಇರ್ತಕ್ಕಂಥದ್ರಿಂದ
ಇವತ್ತು ಜಿಲ್ಲೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಾರು ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಯೋಜನೆ ಜಾರಿದೆ. ಇಲ್ಲಿ ನಾನು ಈಸಿಯವರೆಗೂ ರಿಕ್ವೆಸ್ಟ್ ಮಾಡಿದೆ, ನಮ್ಮ ಆ ಭಾಗದ ಕೆಲವು ಜನಪ್ರತಿನಿಧಿಗಳು ಮಾಜಿ ಶಾಸಕರಿಗೂ ಹೇಳಿ, ಹಿಂದೆ 2020ರಲ್ಲಿ ನಾನು ನನ್ನ ಕಾಲದಲ್ಲಿ ಏನು 14 ತಿಂಗಳಿಂದ ತೀರ್ಮಾನ ಕೊಟ್ಟಿದ್ದೆ, KCP ನೋಟಿಫಿಕೇಶನ್ ಮಾಡಿದೆ. ಅಲ್ಲಿ ನಮ್ಮ ಬೆಳ್ಳೂರು ಕ್ರಾಸ್ ಹತ್ರ 1800 ಎಕರೆ ಸರ್ಕಾರಿ ಭೂಮಿನೇ ಇದೆ. ಇವತ್ತು ಎಲ್ಲವನ್ನು ಸೆಟ್ ಮಾಡಿ ಅಂತ ಹೇಳಿ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದನ್ನು ಅದನ್ನು ಮುಂದುವರಿಸಿ ಅಂತೇಳಿ ನಾನು ಮಿನಿಸ್ಟ್ರಿಗೂ ಮಾತಾಡಿದೆ, ಅಲ್ಲಿಂದ ನಮ್ಮ ಸೆಕ್ರೆಟರಿ ಇದ್ದಾರೆ ಸಚಿವರುಗೂ ಮಾತನಾಡಿದೆ. ಆದಷ್ಟು ಬೇಗ ನನಗೆ ಒಂದು ತಿಂಗಳಲ್ಲಿ ಪ್ರೋಸೆಸ್ ಮಾಡಿ ಸರ್ಕಾರಿ ಭೂಮಿ 800 ಎಕರೆ ಇದೆ ಅಂತಕ್ಕಂಥದ್ದು ನಾನು ಅದರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ನಾನು ಆ ಕಾಲದಲ್ಲಿ ತರಬೇಕು ಅನ್ನೋದರಲ್ಲಿ ಬೇರೆ ರೀತಿಯ ರಾಜಕೀಯಕ್ಕೆಲ್ಲ ನಡೀತಾ ಇದೆ. ನಾನು ಮೊನ್ನೆ ಸಿಂಧೂರಿನಲ್ಲಿ ನಮ್ಮ ಆಂಧ್ರದ ಮಿನಿಸ್ಟ್ರು ಬಂದಿದ್ದರು ಆ ಸಭೆಗೆ. ಇವತ್ತು ನಾನು ಎಕ್ಸಾಂಪಲ್ ಕೊಟ್ಟೆ. ಆಂಧ್ರ ಪ್ರದೇಶದಲ್ಲಿ 35,000 ಕೋಟಿ ಇವತ್ತು ನಷ್ಟದಲ್ಲಿದೆ. ಯಾವುದು ನಮ್ಮ RINL ಪ್ಲ್ಯಾಂಟ್ ಅಂಥ 35,000 ಕೋಟಿ ನಷ್ಟದಲ್ಲಿರ್ತಕ್ಕಂಥದ್ದನ್ನು ಇವತ್ತೇನು ನಾನು ಪರ್ಸನಲಿ ಇಂಟ್ರೆಸ್ಟನ್ನು ಪ್ರಾರಂಭ ಮಾಡಿಸಿದ್ದೆ. ಇವತ್ತು ಪ್ರತಿ ತಿಂಗಳು 70 ಕೋಟಿ 60 ಕೋಟಿ ಪ್ರಾಫಿಟಲ್ಲಿ ನಡೀತಾ ಇದೆ ಆ ಕಾರ್ಖಾನೆ. ಅದನ್ನು ಮಾರಾಟ ಮಾಡಬೇಕು ಅಂತ ಇದೆ. ಇವತ್ತು ಒಂದು ಜೀವ ಕೊಟ್ಟೆ ಅಲ್ಲೋಡಿ ಆಂಧ್ರ ಪ್ರದೇಶದಲ್ಲಿ. ನಮ್ಗೆ ಈಗ ಆಂಧ್ರ ಪ್ರದೇಶದಲ್ಲಿ 1,25,000 ಕೋಟಿ ರಾಸಾಯನಿಕವನ್ನು ಕಂಪ್ನಿಗಳು ಇವತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾಂಟ್ ಆಗ್ತಾ ಇದ್ದಾರೆ. ಆ ಪ್ರೋಸೆಸ್ಸು ಕಳೆದ 7-8 ತಿಂಗಳಲ್ಲಿ ನನ್ನ ಮುಂದೆ ಬಂದಂಥದ್ದು. ನಾವು 1,25,000 ಕೋಟಿ ಬಂಡವಾಳ ಹಾಕಬೇಕು. ನಾನು ಪರ್ಸನಲಿ ಇಂಟ್ರೆಸ್ಟ್ ತಗೊಂಡು ನಮ್ಮ NMDCನಲ್ಲಿ ಸ್ವಲ್ಪ ಕೆಲವು ರಾಜಕೀಯವನ್ನು ಬದಿಗಿಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಕೈಜೋಡಿಸಿದ್ದೇನೆ ಎಂದು ಸಚಿವರು ಘೋಷಿಸಿದರು. ಇದಕ್ಕೆ ಪೂರಕವಾಗಿ ಮಾತನಾಡಿದ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ, ಜಿಲ್ಲೆಯ ಅಭಿವೃದ್ಧಿಗೆ ಪೂರ್ಣ ಸಹಕಾರ ನೀಡುವುದಾಗಿ ಮತ್ತು ಕೈಗಾರಿಕಾ ಸ್ಥಾಪನೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ರಾಜಕಾರಣದಲ್ಲಿ ಆಗಬೇಕು ಅಂತಿದ್ರೆ ಇಂಡಸ್ಟ್ರೀಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅಂತಿದ್ರೆ ನೀವುಗಳು ಕೂತ್ಕೊಂಡು ಕರೆಕ್ಟಾಗಿ ತೀರ್ಮಾನ ಮಾಡಿದ್ರೆ ಹಲವಾರು ಇಂಡಸ್ಟ್ರಿಗಳನ್ನು ಈಗ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದು ನಮ್ಮ ಅಧಿಕಾರಿಗಳು ಟೆಕ್ಸ್ಟೈಲ್ನ ನೀವು ಕೂತು ಕರೆಕ್ಟಾಗಿ ಆ ಭವ್ಯ ಪ್ರೋಗ್ರಾಮ್ ಪ್ಲ್ಯಾನಿಂಗ್ನ ಕರೆಕ್ಟಾಗಿ ಮಾಡಿ ನೀವು ಕೈಗಾರಿಕಾ ಕರೆದಿದ್ದೀರಾ, ನಾವು ಹೃದಯಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತೀವಿ. ಬೇರೆ ತಾಲೂಕು ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ ನೀವು ಕೈಗಾರಿಕೆ ತರ್ತೀರಿ ಅಂದ ತಕ್ಷಣ ಪ್ರೆಸ್ಗೆ ನಂದು ಬಸವಳದಲ್ಲಿ ಒಂದು 100 ಎಕರೆ ಇದೆ, ಮಂಡ್ಯ ಉಂಡಳ್ಳಿಯಲ್ಲಿ 100 ಎಕರೆ ಇದೆ, ಇಲ್ಲಿ ಮಾಡಿ ಪೂರಕ ವಾತಾವರಣ ಥರನ ಅಂತ ಫಸ್ಟ್ ಘೋಷಣೆ ಮಾಡೋದು ನಾನು. ಈಗಲೂ ಅಲ್ಲಿ ನಿಮ್ಮ ಇಲಾಖೆಯವರು ಬಂದು 15 ದಿನದಿಂದ ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ, ಫಿಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಓಕೆ ಅಂದರೆ ಅದಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯ ನೀರಿಂದ ಹಿಡಿದು ಎಲ್ಲವನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಜಾಗ ಕೊಡ್ತೀನಿ ಅಂತ ಘೋಷಣೆ ಮಾಡಿದಕ್ಕೆ ನಿಮಗೆ ಡಿಸ್ಕೈಡ್ ಮಾಡಿ ಅದು ಅರಣ್ಯ ಅಂತ ಬಸವಳದಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನಾನು ಜಾಗ ಇದೆ ಅಂದ ತಕ್ಷಣ ನಿಮಗೆ ಬಂದು ಅದು ಅರಣ್ಯ ಅದೆಲ್ಲಿ ಕೊಡೋಕ್ಕಾಗತ್ತೆ ಅಂತ ನಿಮಗೆ ಹೇಳಿದೆ, ಒಂದು ಡಿಸ್ಕೈಡ್ ಮಾಡಿದೆ. ಈಗ ನಿಮ್ಮ ಹತ್ರ ಬಂದಿರೋ ಜನ ನನ್ನ ಹತ್ರನೂ 2 ಸರಿ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮನೆಗೆ ಬಂದಿದ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರ್ಖಾನೆ ಬಂದರೆ ನಿಮಗೆ ಒಳ್ಳೇದಾಗ್ತದೆ, ನೀವು ಹತ್ಕೊಂಡೆ ನಿಮಗೆ ಜಾಗ ಸರ್ಕಾರದಿಂದ ಆಗಿದ್ರೆ ನೀವು 2 ಎಕರೆ ಇದ್ದರೆ ಇದು ಬಿಡಬೇಕಾಗುತ್ತೆ, ನಿಮ್ಮ ಬೋರ್ವೆಲ್ ಏನಾರ ಇದ್ದರೆ ಫ್ಯಾಕ್ಟ್ರಿ ಆಗುತ್ತೆ ಅಂದರೆ ನಿಮಗೆಲ್ಲ ಬೋರ್ವೆಲ್ನ ಫ್ಯಾಕ್ಟ್ರಿ ಕಡೆಯಿಂದ ಹಾಕ್ಸ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಕಳಿಸ್ದೆ. ನಾನು ಕಳಿಸಾದ್ಮೇಲೆ ಅವ್ರನ್ನ ಯಾರು ಎತ್ಕಟ್ಟಿ ಪ್ರೆಸ್ ಮೀಟ್ ಮಾಡಿಸ್ತವ್ರೆ ಅಂತ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ನೀವು ಇಲ್ಲ ನನ್ನ ಪರ್ಸನಲ್ ಕೇಳಿದ್ರೆ ಹೇಳ್ತೀನಿ, ರಾಜಕೀಯ ಆಕಾಂಕ್ಷೆ ಯಾರು ಇಟ್ಕೊಂಡಿದ್ದಾರೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ನಾನು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ಸರ್ಕಾರದಿಂದ ದುಡ್ಡು ಬರಬೇಕಾದ್ರೆ ಅದು ಕೊಡಿಸ್ತೀನಿ, ನಿಮಗೆ 150 ಎಕರೆ ಎಕರೆದಲ್ಲಿ 1 ಗಂಟೆ ನಾನು ಮಾಡ್ತೀನಿ ಅಂತ ರೈತರನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿ ನಾನು ನಮ್ಮ ಮನೆಯಿಂದ 3 ಸರಿನೂ ಕಳಿಸಿದ್ದೀನಿ. ಇದು ಪ್ರಾಮಾಣಿಕವಾಗಿ ಹೇಳೋದು. ಅದಾದ್ಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ಬೇರೆ ಥರ ಇದೆ. ನಾನು ನಿಮಗೆ ಹೇಳ್ತೀನಿ, ನಾನು ಇದೆಲ್ಲ ಮುಂದೆ ಸರಿ ಬರುತ್ತೆ.
ಸಭೆಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಕೆಆರ್ಎಸ್ ಆಣೆಕಟ್ಟೆಯಲ್ಲಿ ಪ್ರಸ್ತುತ 103 ಅಡಿ ನೀರಿದ್ದು, ರೈತರ ಹಿತದೃಷ್ಟಿಯಿಂದ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ 4 ಕಟ್ಟುಗಳಲ್ಲಿ ಒಟ್ಟು 8 ಟಿಎಂಸಿ ನೀರನ್ನು ಕೃಷಿ ಮತ್ತು ಜಾನುವಾರುಗಳಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕುಡಿಯುವ ನೀರಿಗಾಗಿ ಪ್ರತಿ ತಿಂಗಳು 2 ಟಿಎಂಸಿ ನೀರನ್ನು ಪ್ರತ್ಯೇಕವಾಗಿ ಮೀಸಲಿರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸಚಿವರು ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ಕೇಂದ್ರ ಹಾಗೂ ರಾಜ್ಯ ವಲಯದ ಯೋಜನೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು. ಜಲಜೀವನ್ ಮಿಷನ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ನರೇಗಾ, ಸ್ವಚ್ಛ ಭಾರತ್ ಮಿಷನ್ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಸಮರ್ಪಕ ಅನುಷ್ಠಾನಕ್ಕೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಭೆಯಲ್ಲಿ ಶಾಸಕ ಎಚ್ಟಿ ಮಂಜು, ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ, ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಿ ಶೋಭಾರಾಣಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿರುವ ಜಾನಪದ ಜಾತ್ರೆ 2026 ಕಾರ್ಯಕ್ರಮವು ಏಪ್ರಿಲ್ 7ರ ಮಂಗಳವಾರದಂದು ಕಾಲೇಜು ಆವರಣದ ವನರಂಗದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಗುರುರಾಜ್ ಪ್ರಭುಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಜಾನಪದ ಜಾತ್ರೆಯು ಹಲವು ವಿಶೇಷತೆಗಳಿಂದ ಕೂಡಿದೆ. ವಿದ್ಯಾರ್ಥಿನಿಯರು ತಮ್ಮ ಬಿಡುವಿನ ವೇಳೆಯಲ್ಲಿ ಕಂಸಾಳೆ ಮತ್ತು ಡೊಳ್ಳು ಕುಣಿತದಂತಹ ಕಷ್ಟಕರವಾದ ಜಾನಪದ ಕಲೆಗಳನ್ನು ವಿಶೇಷ ತರಬೇತಿಯ ಮೂಲಕ ಅಭ್ಯಾಸ ಮಾಡಿದ್ದು, ನಾಳೆ ಪ್ರದರ್ಶನ ನೀಡಲಿದ್ದಾರೆ. ಸಂಸ್ಕೃತಿಯು ಕೇವಲ ಆಚರಣೆಯಾಗಷ್ಟೇ ಉಳಿಯದೆ ಜಾನಪದ ಕ್ರೀಡೆಗಳ ಮೂಲಕವೂ ವಿದ್ಯಾರ್ಥಿನಿಯರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ರವಿಕುಮಾರ್ ಪಿ, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರತಿಮಾ ಹಾಗೂ ಉಮೇಶ್ ಶಿವಾರ ಅವರು ಭಾಗವಹಿಸಲಿದ್ದಾರೆ. ಕಾಲೇಜಿನ ಅಭಿವೃದ್ಧಿಯಲ್ಲಿ ಶಾಸಕರ ಕೊಡುಗೆ ಅಪಾರವಾಗಿದ್ದು, ಕಳೆದ ಬಾರಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಅವರು 3 ಲಕ್ಷ ರೂಪಾಯಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ದರು ಎಂದು ಪ್ರಾಂಶುಪಾಲರು ಸ್ಮರಿಸಿದರು. 25-26ನೇ ಸಾಲಿನ ಈ ಒಂದು ಜಾನಪದ ಏನು ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಇನ್ನು ಹಮ್ಮಿಕೊಂಡಿದ್ದೇವೆ, ಇದು ತುಂಬ ವಿಶೇಷವಾಗಿದೆ. ಯಾಕಂದರೆ ನಾನು ಕಳೆದ ಬಾರಿ ಕೂಡ ನಾನೇ ಪ್ರಾಂಶುಪಾಲನಾಗಿದ್ದೆ. ಈ ಬಾರಿಯೂ ಕೂಡ ನನ್ನ ಒಂದು ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಜಾನಪದ ಜಾತ್ರೆ ಬಗ್ಗೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ದಾನೇಗೌಡರು ಅದನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಕಂಡ ಹಾಗೆ 2 ವಿಶೇಷತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನಂತಂದರೆ, ಮೊದಲನೇದಾಗಿ ಈ ಒಂದು ಜಾನಪದ ಜಾತ್ರೆಯಲ್ಲಿ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿನಿಯರೇ ತರಬೇತಿಯನ್ನು ಪಡೆದುಕೊಂಡು, ವಿಶೇಷವಾಗಿ ತರಬೇತಿಯನ್ನು ಪಡೆದುಕೊಂಡು ತಮ್ಮ ಬಿಡುವಿನ ವೇಳೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಒಂದು ಇದರಲ್ಲಿ ಉದಾಹರಣೆಗೆ ಕಂಸಾಳೆ ಆಗಿರ್ಬೋದು ಅಥವಾ ಡೊಳ್ಳು ಕುಣಿತ ಆಗಿರ್ಬೋದು, ತುಂಬ ಕಷ್ಟವಾದಂಥ ಒಂದು ಇದನ್ನು ಆಚರಣೆಗಳನ್ನು ಅವರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಅದು ಒಂದು. ಮತ್ತು ಎರಡನೇದು, ಈ ಬಾರಿ ಕೂಡ ನಮ್ಮ ವಿದ್ಯಾರ್ಥಿನಿಯರ ತೊಡಗಿಸಿಕೊಳ್ಳುವಿಕೆ ಜಾಸ್ತಿ ಆಗಿದೆ. ಹೋದ ಬಾರಿ ಹೋಲಿಸಿದಾಗ ಅಥವಾ ಒಟ್ಟಾರೆ ಈ ಒಂದು ಜಾನಪದ ಜಾತ್ರೆಯಲ್ಲಿ ವಿದ್ಯಾರ್ಥಿನಿಯರ ತೊಡಗಿಸಿಕೊಳ್ಳುವಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಪಟ್ಟಿ ನೋಡ್ತಾ ಇದ್ದರೆ ಅದು ವಿದ್ಯಾರ್ಥಿನಿಯರ ಒಂದು ಏನಂತಾರೆ ಅವರ ಒಂದು ಪಾತ್ರ ನಮಗೆ ತುಂಬ ಒಂದು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಮೂರನೇದಾಗಿ ಈ ಒಂದು ಜಾನಪದ ಜಾತ್ರೆ ನಮ್ಮ ಕರ್ನಾಟಕದ ಎಲ್ಲ ಕಾಲೇಜುಗಳಿಗಿಂತ ಅತ್ಯಂತ ಭಿನ್ನವಾಗಿರಲಿ ಅಂತ ನಾವು ವಿದ್ಯಾರ್ಥಿನಿಯರು ಹೇಳಿದಾಗ ಅವರು ಅದನ್ನು ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ನಾಳೆ ದಿವಸ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಅವರೆಲ್ಲ ತಯಾರಿ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಜಾನಪದ ಕ್ರೀಡೆಗಳಲ್ಲಿ ಕೂಡ ತೊಡಗಿಸಿಕೊಳ್ಳುವುದರ ಮೂಲಕ ಸಂಸ್ಕೃತಿ ಕೇವಲ ಆಚರಣೆ ಮಾತ್ರ ಇರೋದಿಲ್ಲ, ಅದು ಕ್ರೀಡೆ ಮೂಲಕನೂ ಇರುತ್ತೆ ಎಂದು ಅವರು ನಿರೂಪಿಸಿಕೊಂಡು ವಿದ್ಯಾರ್ಥಿನಿಯರ ಒಂದು ತೊಡಗುವಿಕೆ ನನಗೆ ತುಂಬ ಒಂದು ಖುಷಿಯನ್ನು ತಂದಿದೆ. ಹಾಗಾಗಿ ಈ ಒಂದು ಜಾನಪದ ಜಾತ್ರೆಗೆ ಒಂದು ಬೆಂಬಲವನ್ನು ನೀಡ್ತಿರ್ತಕ್ಕಂಥ ನಮ್ಮ ಭಾಗದ ಮಂಡ್ಯದ ಸನ್ಮಾನ್ಯ ಶಾಸಕರಿಗೂ ಹಾಗೂ ಈ ಒಂದು ಕಾಲೇಜಿನಲ್ಲಿ ಕೆಲಸ ಇರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿಯಾಗಿ ಒಂದು ಮೈಲಿಗಲ್ಲನ್ನು ಒಂದು ಸೃಷ್ಟಿಸಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಸಂದರ್ಭದಲ್ಲಿ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ರವಿಕಿರಣ್ ಕೆಪಿ, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಪ್ರೊಫೆಸರ್ ದಾನೇಗೌಡ, ಖಜಾಂಜಿ ಡಾಕ್ಟರ್ ಗುಲೆ ಆರಿಫಾ, ಪತ್ರಿಕೋದ್ಯಮ ಸಹಾಯಕ ಪ್ರಾಧ್ಯಾಪಕ ಶಿವರಾಜು, ವಿದ್ಯಾರ್ಥಿ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷೆ ಕುಮಾರಿ ಅನುಶ್ರೀ ಎಎಸ್ ಮತ್ತು ಗೌರವಾಧ್ಯಕ್ಷೆ ಕುಮಾರಿ ಕೌಸಲ್ಯ ಎಸ್ ಉಪಸ್ಥಿತರಿದ್ದರು.
ಸಹೇಲಿ ಸಂಸ್ಥೆಯ ಅಂಗಸಂಸ್ಥೆ ಪಾರಮಾರ್ಥ ಅದ್ವೈತ ಆಧ್ಯಾತ್ಮ ಸಿದ್ಧಿಪೀಠದ ವತಿಯಿಂದ ಸಹೇಲಿ ಸಂಸ್ಥೆಯ 30ನೇ ವರ್ಷ ಪೂರೈಸಿದ ಹಿನ್ನೆಲೆ ಅದ್ವೈತ ಜಾಗೃತಿ ಜ್ಯೋತಿ ರಥಯಾತ್ರೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏಪ್ರಿಲ್ 13ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಪೀಠದ ಸ್ಥಾಪಕ ಅಧ್ಯಕ್ಷೆ ಕಿರಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 8 ಗಂಟೆಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅದ್ವೈತ ಜಾಗೃತಿ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಲಾಗುವುದು. ಮಧ್ಯಾಹ್ನ 3 ಗಂಟೆಗೆ ಮಂಡ್ಯ ನಗರ ತಲುಪಲಿದೆ. ಸಂಜೆ 6:30ಕ್ಕೆ ನಗರದ ಕಲಾಮಂದಿರದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಶ್ವತಿ ಧಾರ್ಮಿಕ ಕ್ರೀಡಾ ಸಮಿತಿಯ ನಿರ್ದೇಶಕ ಡಾ ಭಾನುಪ್ರಕಾಶ್ ಶರ್ಮಗೆ ಅದ್ವೈತ ಶಾಂತಿ ಮತ್ತು ಸೌಹಾರ್ದ ಪ್ರಶಸ್ತಿ, ಮಾಜಿ ಸಂಸದ ದಿವಂಗತ ಜಿ ಮಾದೇಗೌಡ ಅವರ ಪರವಾಗಿ ಮಧು ಜಿ ಮಾದೇಗೌಡ್ರಿಗೆ ವಾರ್ಷಿಕ ವ್ಯಕ್ತಿ ಪ್ರಶಸ್ತಿ, ಪರಿಸರ ಮತ್ತು ಸಮಾಜ ಸೇವಕಿ ಡಾ ಪದ್ಮಾ ಮೋಹನ್ಗೆ ಸಾಧಕ ರತ್ನ ಪ್ರಶಸ್ತಿ, ಕಲಾವಿದ ಕೆಎಂ ಕೃಷ್ಣೇಗೌಡ ಕೀಲಾರ ಅವರಿಗೆ ಕಲೆ ಮತ್ತು ಸಾಂಸ್ಕೃತಿಕ ಸೇವಾ ಪ್ರಶಸ್ತಿ, ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ನ ಎಚ್ಆರ್ ಕನ್ನಿಕಾ ಅವರಿಗೆ ವಾರ್ಷಿಕ ಮಹಿಳಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಸಹೇಲಿ ಸಂಸ್ಥೆ 30 ವರ್ಷದ ಹಿಂದೆ ಬೆಂಗಳೂರಿನ ಬಸವನಗುಡಿಯ ಗವಿಪುರ ಗುಟ್ಟಳ್ಳಿಯಲ್ಲಿ ಜನ್ಮ ತಾಳುತ್ತೆ. ಉದ್ದೇಶ, ಕೊಳಗೇರಿಯಲ್ಲಿರುವಂತಹ ಮಕ್ಕಳು ಕಸದ ತೊಟ್ಟೆಯಲ್ಲಿರುವ ಅನ್ನವನ್ನು ಕಿತ್ತು ತಿಂತಾರೆ, ಹೆಣ್ಣು ಮಕ್ಕಳು ದೇಹ ಮಾರಿ ಬದುಕ್ತಾರೆ, ಯುವಕರು 18 ವರ್ಷದ ನಂತರ ದುರುದ್ದೇಶಕ್ಕೆ ದುರ್ಬುದ್ಧಿಗೆ ರಾಜಕಾರಣಿಗಳ ಕೈಯಲ್ಲಿ ಸಿಲುಕಿ ನಾಸಾಗ್ತಾರೆ. ಅವರೆಲ್ಲರ ಉದ್ಧಾರಕ್ಕಾಗಿ ಸಂಸ್ಥೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಶಾಲೆಗೆ ಸೇರಿಸುವಂಥದ್ದು, ಉದ್ಯೋಗ ಒದಗಿಸುವಂಥದ್ದು, ಹಿರಿಯರಿಗೆ ವೃದ್ಧರಿಗೆ ಆಶ್ರಯ ನೀಡುವಂಥದ್ದು. ಈ 30 ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಮೈಸೂರಿನಿಂದ ಬೆಂಗಳೂರಿಗೆ ಜ್ಯೋತಿಯನ್ನು ತೆಗೆದುಕೊಂಡು ಬರುವಂತಹ ಒಂದು ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಪಾರಮಾರ್ಥ ಅದ್ವೈತ ಕೇಂದ್ರದ ಮುಖ್ಯ ಉದ್ದೇಶ, ಇವತ್ತೇನು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಷ, ದ್ವೇಷ, ನಾನು, ನನ್ನದು, ಅಶಾಂತಿ, ಕೊಲೆ, ಸುಲಿಗೆ ಎಲ್ಲ, ಇದಕ್ಕೆಲ್ಲ ಕಾರಣ ನಾನು ಮತ್ತು ನೀವು ಬೇರೆ ಅಂದುಕೊಳ್ಳೋದು. ಯಾವಾಗ ನಮ್ಮಲ್ಲಿ ಯಾವುದೇ ಭೇದ ಇರೋದಿಲ್ವೋ, ನಾವೇ ನೀವಾಗಿ ನೀವೇ ನಾವಾಗಿ ಬದುಕಿದಾಗ ಈ ಎಲ್ಲ ತಂತ್ರವು ಶುದ್ಧವಾಗಿ ಸುಭದ್ರವಾದಂತಹ ಭಾರತ ದೇಶ ನಿರ್ಮಾಣವಾಗುತ್ತೆ. ಇದು ನಮ್ಮ ಪಾರಮಾರ್ಥದ ತತ್ವ. ಗೋಷ್ಠಿಯಲ್ಲಿ ರುದ್ರೇಶ್, ಭರತ್, ಗಂಗಾಧರ್, ರಘು ಇದ್ದರು.